ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಾಗ ಕೇಳೋದು ನಾವು. ಈಗ ನಾವು ಅವರ ರಿಕ್ವೆಸ್ಟ್ ನಿಮಗೆ ಅರ್ಪಿಸಿದ್ದೀವಿ. ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ. ಇದು ನ್ಯಾಷನಲ್ ಹೈವೇ, ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ 75 ಇದು 4 ಲೇನ್ ರಸ್ತೆ ಆಗಬೇಕು. ನ್ಯಾಷನಲ್ ಹೈವೇ ಅವರು ಸುಮಾರು 35 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ. ಇದು ಕ್ರಿಟಿಕಲ್ ಏರಿಯಾ. ಈ ಕ್ರಿಟಿಕಲ್ ಏರಿಯಾ ಸುಮಾರು 10 ಕಿಲೋಮೀಟರ್ ರಸ್ತೆ ಮಾಡಬೇಕು. ಮಾರ್ನಳ್ಳಿ 35 ಕಿಲೋಮೀಟರ್ ಮಾಡಿದ್ದಾರೆ. ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ. ಇದು ಸ್ಟೇಟ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ. ನ್ಯಾಷನಲ್ ಇದಿರಬೇಕು. ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು 90 ಡಿಗ್ರಿಗೆ ಇಡಬಾರ್ದು. 40-45 ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ. ಈಗ ನೀವು ಕಡ್ದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ. ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ. ಈ ವರ್ಷ ಹಾಸನ ಜಿಲ್ಲೆಯಲ್ಲಿ ಸುಮಾರು 65% ಹೆಚ್ಚು ಮಳೆ ಆಗಿದೆ. 65% ಹೆಚ್ಚು ಮಳೆ ಇದೆ. ಸಕಲೇಶ್ಪುರದಲ್ಲಿ 100%ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ. ಸೊ ಇಲ್ಲೂ ಕೂಡ ಶಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ. ಹಾಗಾಗಿ ಲ್ಯಾಂಡ್ ಸ್ಲೈಡು ಈ ಸಾರಿ ಜಾಸ್ತಿ ಆಗಿದೆ. ನಾನು ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ, ನೀವು ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು 90 ಡಿಗ್ರಿಗೆ ಇಡಬಾರ್ದು. 40 ಡಿಗ್ರಿಗೆ 45 ಡಿಗ್ರಿಗೆ ಆ ಥರ ಇಡಬೇಕು. ಹಿಂಗಿಟ್ಟರೆ ಸ್ಲೈಡ್ ಆಗಲ್ಲ. ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ. ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಚೀಫ್ ಸೆಕ್ರೆಟರಿಯವರು ಪತ್ರ ಬರೀತಾರೆ, ನಾನು ಪತ್ರ ಬರೀತೇನೆ. ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ. ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರ್ತಕ್ಕಂಥದ್ದು. ನಾನು ಮೈಸೂರಿಂದ ಬಂದೆ. ಸೊ ರಾಜಣ್ಣ, ನಾನು, ಚೀಫ್ ಸೆಕ್ರೆಟರಿ, PWD ಸೆಕ್ರೆಟರಿಗಳು, ಆಮೇಲೆ MP, ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ. ಅದನ್ನು ನೋಡಿಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ. ಭೇಟಿ ಮಾಡ್ತೀನಿ ರೀ. ಈಗ ಲಕ್ಕಿಲಿ ಯಾರೂ ಸತ್ತಿಲ್ಲ. ಲ್ಯಾಂಡ್ ಸ್ಲೈಡ್ ಟ್ರಾಫಿಕ್ಗೆ ತೊಂದರೆ ಆಗಿದೆ. ಅದಕ್ಕೆ ಇಲ್ಲಿ ಒಂದು SDRF ತಂಡ ಕೆಲಸ ಮಾಡ್ತಾ ಇದೆ. ಮೋಟಾರಬಲ್ ರಸ್ತೆನ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನೂ ಬೇಕಾದರೆ ಹೆಚ್ಚು ಜನ ಇದನ್ನು ಪರಿಹಾರ ಮಾಡ್ತಕ್ಕಂಥದ್ದು ನಾವು ಹಾಕಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ವೈಜ್ಞಾನಿಕ ಕಾಮಗಾರಿ ಅಂತ ಪದೇ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಸರ್. ವೈಜ್ಞಾನಿಕ ಕಾಮಗಾರಿ ಇದೆ. ವೈಜ್ಞಾನಿಕವಾಗಿ ಅಂತಂದರೆ ಲೂಸ್ ಸಾಯಿ, ಈಗ ಅಲ್ಲಿ ನೋಡಿ ಮೇಲ್ಗಡೆ ಲೂಸ್ ಸಾಯಲ್ಲಿ ಮಳೆ ಬಿದ್ದರೆ ಇದು ಒಂದೇ ಜಾಗ ಟೈಮ್ ಸ್ಲೈಡ್ ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಭಾಳಷ್ಟು ನಡೀತಾ ಇದೆ. ಲ್ಯಾಂಡ್ ಸ್ಲಿಪ್ಪು, ಲ್ಯಾಂಡ್ ಸ್ಲೈಡು ಭಾಳಷ್ಟು ಆಗ್ತದೆ. ಸೊ ಇವೆಲ್ಲವೂ ಕೂಡ ಏನೇನು ತೊಡಕುಗಳಿದ್ದಾವೆ, ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಸಾರ್ವಜನಿಕರು ಮತ್ತು ಸ್ಥಳೀಯರ ಅಭಿಪ್ರಾಯನೂ ಕೂಡ
ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು. ನಾನು ಕೂಡ ಡೆಲ್ಲಿಗೆ ಹೋದಾಗ ಗಡ್ಕರಿಯವ್ರನ್ನ ಸ್ವತಃ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ. ಸರ್ ಎತ್ತಿನ ಹೊಳೆ ಕಾಮಗಾರಿ ಆಗಿದ್ದಿಲ್ಲ ಸರ್, ಅಲ್ಲೂ ಇದೇ ಥರ ಲ್ಯಾಂಡ್ಸ್ಲೈಡ್ ಆಗಿದೆ ಸರ್. ಎತ್ತಿನ ಹೊಳೆ ಕಾಮಗಾರಿ ನಡೀತಾ ನಾನು ನೋಡಿಲ್ಲ ಅಲ್ಲಿ ಎತ್ತಿನ ಹೊಳೆ, ಅದನ್ನು ಕೂಡ ಸರಿಪಡಿಸ್ಲಿಕ್ಕೆ ಇಲ್ಲಿ 100 ಮನೆ 100 ಹೌಸಸ್. ನಾನು ಇವತ್ತು ಕೇರಳದ ಮುಖ್ಯಮಂತ್ರಿಗೆ ಜೊತೆ ಮಾತಾಡಿದೆ. ಅಲ್ಲಿ ಮನೆಗಳೇನು ಕೊಚ್ಚೋಗ್ಬಿಟ್ಟಿದ್ದಾವೆ ಮತ್ತು ಜೀವಹಾನಿಯಾಗಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು, ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ 100 ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ, ಸುಮಾರು 10 ಕೋಟಿ ರೂಪಾಯಿನಲ್ಲಿ. ಕರ್ನಾಟಕದಿಂದ ಸತ್ತಿದ್ದಾರೆ, ಭಾಳ ಜನ ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗು ಪತ್ತೆ ಆದಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ. ಇವತ್ತು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಶುರು ಮಾಡಿದ್ರು, ಇವತ್ತಿಂದ ಪಾದಯಾತ್ರೆ ಶುರು ಮಾಡಿದ್ರು. ಶಿರಾಡಿ ಘಾಟಿಗೆ ಸಂಬಂಧಪಟ್ಟ ಪಾದಯಾತ್ರೆ ಶಿರಾಡಿ ಘಾಟ್ಗೆ ಗೊತ್ತಾ ಸರ್, ಇದು ಯಾವುದೇ ಪ್ರತಿಭಟನೆ ಏನು ಪಾದಯಾತ್ರೆ ಇದೆ, ಯಾವುದೇ ವ್ಯಕ್ತಿಗತ ಅಲ್ಲ, ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಾರೆ ಬಿಜೆಪಿ ರಾಜ್ಯ ಅಧ್ಯಕ್ಷರು. ಏನು ಹೇಳ್ತೀರಿ? ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ದರೆ ಈ ದೇಶದಲ್ಲಿ ಬಿಜೆಪಿಯವರು. ಭ್ರಷ್ಟಾಚಾರ ಮಾಡೋದ್ರಲ್ಲಿ 100% ಭ್ರಷ್ಟಾಚಾರ ಮಾಡೋರು, 40% ಭ್ರಷ್ಟಾಚಾರ ಯಾರಿಗೆ ಹೇಳಿದ್ದು ಅದನ್ನು? ಕೆಂಪಣ್ಣ ಯಾರಾಗಿದ್ದಾರೆ, ಏನಾಗಿದ್ದಾರೆ ಅವರು? ಮಾನ್ಯ ಮುಖ್ಯಮಂತ್ರಿಗಳು ನೀವು ನೋಡಿದಿರಾ? ನಾನು ಮೊನ್ನೆನೂ ಭೇಟಿ ಮಾಡಿದ್ದೆ. ಒಂದು 15 ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ. ಅವರು ಪ್ರೆಸೆಂಟೇಷನ್ ಎಲ್ಲ ತೋರಿಸಿದ್ರು. ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ, ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು. ಇದನ್ನು ಶಿರಾಡಿ ಘಾಟ್ 35,000 ವೆಹಿಕಲ್ಸ್ ಪ್ರತಿದಿನ ರನ್ ಆಗ್ತವೆ. ಇದೊಂದು ವಾಣಿಜ್ಯ ವಹಿವಾಟುಗಳ ಒಂದು ಮುಖ್ಯವಾದ ಎಲ್ಲ ನಿಜ. ನೀವು ಹೇಳೋದೆಲ್ಲ ಕರೆಕ್ಟು, ನೀವು ಹೇಳೋದೆಲ್ಲ ಕರೆಕ್ಟು. ಈಗ ಇದರಿಂದ ಭಾಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತದೆ. ಸರ್ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಪಾಯುಷಿ ಸರ್ಕಾರ ಇನ್ನು 10 ತಿಂಗಳಿಗೆ ಸರ್ಕಾರ ನಡೆಸ್ತಿ ನೋಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. ನಾವು ಇರಲಪ್ಪ, ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅವ್ರಿಗೆ ಎಷ್ಟಿದ್ರು ಅವರು? 28 ಇದ್ರು. ಎಷ್ಟು ಬಂದರು? 19ಕ್ಕೆ ಬಂದ್ಬಿಟ್ರಲ್ವ? ಅವ್ರಿಗೆ ಏನಾದ್ರು ಕುಮಾರಸ್ವಾಮಿಗೆ ಇದು ಜ್ಞಾಪಕ ಇದೆಯಂತ? ಇಲ್ಲಿ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್? ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು? ಅದೊಂದು ವೆಹಿಕಲ್ ಕೊಡ್ತೀರಿ ದೇವ್ರು ಸರ್. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆಯೇ ಇಲ್ಲ ಅವರು. ಕುಮಾರಸ್ವಾಮಿಗಾಗಲಿ, ವಿಜಯೇಂದ್ರನಿಗಾಗಲಿ, ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು. ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ, ನಿನ್ನೆ ಬಿಡದಿನಲ್ಲಿ ಮಾಡಿದ್ದು, ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ, ನಾಳೆ ಚನ್ನಪಟ್ಟಣದಲ್ಲಿ, ನಾಳಿದ್ದು ಮಂಡ್ಯದಲ್ಲಿ, ಆಮೇಲೆ ಇದರಲ್ಲಿ ಯಾವುದಾದ್ರು ಮಂಡ್ಯ ಆದಮೇಲೆ ಶ್ರೀರಂಗಪಟ್ಟಣ, ಅದು ಮುಂಚೆ ಮದ್ದೂರಿನಲ್ಲಿ, ಆಮೇಲೆ ಮಂಡ್ಯದಲ್ಲಿ, ಆಮೇಲೆ ಶ್ರೀರಂಗಪಟ್ಟಣ, ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು 9ನೇ ತಾರೀಕು ಮಾಡ್ತೀವಿ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ವೆಹಿಕಲ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಯಡಿಯೂರಪ್ಪ ಹೇಳಿದ್ದಾರೆ ಸರ್. ಯಾರು? ಯಡಿಯೂರಪ್ಪ. ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡವರು ಏನು ಮಾಡಬೇಕು ಅವರು? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಇದರ ಚಾರ್ಜ್ ಶೀಟ್ ಆಗಿದೆ ಕಣೆ, ಗೊತ್ತಾ ನಿಂಗೆ? ಇದು ಮತ್ತೆ ರಾಜೀನಾಮೆ ಏನಕ್ಕೆ ಹೋಗಿ ಕೇಳಲ್ಲ? ಅವ್ರಿಗೆ ನೈತಿಕತೆ ಏನಿದೆ? ರಾಜಕೀಯದಲ್ಲಿ ಇರಲಿಕ್ಕೇ ನಾಲಾಯಕ ಅವರು.
ಸರ್ ಕುಮಾರಸ್ವಾಮಿ ಇದೆ ಸರ್, ಸರ್, Vehicle ಸರ್, ಒಂದು ಸರ್, ಹೇಳ್ಬಿಡಿ. ಕುಮಾರಸ್ವಾಮಿ- Vehicle ಸರ್, ಕೇಳೋದು ಕುಮಾರಸ್ವಾಮಿ ನಾವು. ಹೇಳಿದ್ದಾರೆ ಸರ್, ಮೂಡ ಹಗರಣ ಟ್ರಯಲ್ ಪಿಕ್ಚರ್ ಬಾಕಿ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವಲ್ಲ, ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು.